ನೀವು ವಾಟ್ಸಪ್ಪಲ್ಲಿ ಯಾರೋ ನಿಮ್ಮ ಬಾಯ್ ಫ್ರೆಂಡಿಗೋ ಅಥವಾ ಗರ್ಲ್ ಫ್ರೆಂಡಿಗೋ ಮೆಸೇಜ್ ಮಾಡ್ತಿದ್ದೀರಾ ಅಂತ ಹೇಳಿ ಅನ್ಕೊಳ್ಳಿಕ್ಕಷ್ಟೇ ಹೇಳಿದ್ದು. ಅಂದ್ಕೊಂಡು ಅದಾದ ನಂತರ ಮೆಸೇಜ್ ಮಾಡ್ತಿರುವ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬೇರೆ ಯಾರೋ ಬರ್ತಾರೆ, ನಿಮ್ಮ ಫ್ರೆಂಡ್ ನಿಮ್ಮ ಕೈಲಿ ಮೊಬೈಲನ್ನು ತೆಗೆದುಕೊಂಡು 1 ವೀಕ್ ತನಕ ನೀವೇನು ಬೇರೆ ರೀತಿ ಚಾಟೇ ಮಾಡಿಲ್ಲ, ಬಟ್ 1 ವೀಕ್ ಹಿಂದೆ ನೀವೇನೋ ಬೇರೆ ಬೇರೆ ರೀತಿಯ ಚಾಟ್ಸ್ ಎಲ್ಲ ಮಾಡಿರ್ತೀರ. ಅದು ಯಾವುದು ಅಂತೇಳಿ ನೀವೇ ಅಂದ್ಕೊಳ್ಬೇಕು. ಆ ಚಾಟ್ಸ್ಗಳನ್ನ ಅವ್ರು ನೋಡಿದರೆ ಏನೋ ಪ್ರಾಬ್ಲಮ್ ಆಗ್ತದೆ ಅಂತ ಅಂದ್ಕೊಂಡಿರ್ತೀರ. ಅದಕ್ಕೋಸ್ಕರ ವಾಟ್ಸಪ್ ಅವರು ಈಗ ಹೊಸ ಒಂದು ಫೀಚರನ್ನು ಬಿಟ್ಟಿದ್ದಾರೆ. ಅದೇನು ಅಂತ ಹೇಳಿದರೆ ಡಿಸಪಿಯರಿಂಗ್ ಮೆಸೇಜಸ್ ಅಂತ ಹೇಳಿದರೆ 1 ವೀಕ್ಕಿಂತ ಮೊದಲೇ ನೀವು ಯಾವುದಾದ್ರು ಮೆಸೇಜ್ಗಳನ್ನ ಮಾಡಿದರೆ ಆ ಮೆಸೇಜ್ಗಳು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗ್ತದೆ. ಇದರಿಂದ ಏನೇನೆಲ್ಲ ಬೆನಿಫಿಟ್ ಅಂತ ಹೇಳಿದರೆ, ವಾಟ್ಸಪ್ಪಲ್ಲಿ ನಿಮಗೆ ಬಂದಿರುವಂತಹ ತುಂಬ ಮೆಸೇಜ್ಗಳಿರ್ತಲ್ಲ, ಅದೆಲ್ಲ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗ್ತದೆ. ಇದರಿಂದ ನಿಮ್ಮ ಸ್ಟೋರೇಜ್ ತುಂಬಾ ಕಡಿಮೆ ಆಗ್ಬೋದು ಮತ್ತು ನಿಮ್ಮ ಮೊಬೈಲ್ ಕಂಡೀಷನ್ ಅಂದರೆ ವರ್ಕಿಂಗ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ನೀವೆಲ್ಲಾದರೂ ಆ ಟ್ರಿಕ್ಸನ್ನು ಅಥವಾ ಆ ಫ್ಯೂಚರನ್ನು ಅಪ್ಲೈ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಈ ವಿಡಿಯೋನ ಖಂಡಿತವಾಗಿಯೂ ಫುಲ್ಲು ನೋಡಬೇಕು. ಮತ್ತು ಈ ಫೇಸ್ ಕಟ್ನ ಫಸ್ಟ್ ಟೈಮ್ ನೋಡ್ತಿದ್ರೆ, ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ 3 ಡಾಟ್ಸ್ ಇದೆ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಟರ್ನ್ ಆನ್ ನೋಟಿಫಿಕೇಶನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಾನು ಯಾವುದೇ IGTVಯನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಬೇಗ ನೋಟಿಫಿಕೇಶನ್ ಬರ್ತದೆ. ಮತ್ತೆ ನೀವೆಲ್ಲರೂ ನಮ್ಮ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಈಗಲೇ ನನ್ನನ್ನು ಫಾಲೋ ಮಾಡ್ಬೋದು. ಬನ್ನಿ ಇವತ್ತಿನ ಡಿಸಪಿಯರಿಂಗ್ ಮೆಸೇಜ್ ಫೀಚರ್ನ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ, ಮತ್ತೆ ನಾವು ಅದನ್ನು ಅಪ್ಲೈ ಮಾಡ್ಕೊಳ್ಳೋಣ. ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ. ನೀವು ಮೊದಲಿಗೆ ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಪ್ಲೇ ಸ್ಟೋರಲ್ಲಿ ನಿಮ್ಮ ಅಪ್ಲಿಕೇಶನ್ ಯಾವುದಿದೆ ಅಂತ ಹೇಳಿದರೆ ವಾಟ್ಸಪ್ ಇದೆಯಲ್ಲ ಮೆಸೆಂಜರ್, ಅದನ್ನು ಅಪ್ಡೇಟ್ ಮಾಡ್ಕೊಳ್ಬೇಕು. ಅಪ್ಡೇಟ್ ಮಾಡ್ಕೊಂಡ್ಮೇಲೂ ನಿಮಗೆಲ್ಲಾದರೂ ಈ ಫೀಚರ್ ಸಿಗ್ತಿಲ್ಲ ಅಂತೇಳಿ ಸ್ವಲ್ಪ ಟೈಮ್ ಕಾದರೆ ಅದಾದ ನಂತರ ನಿಮ್ಗೆ ಖಂಡಿತವಾಗಿ ಸಿಗ್ತದೆ. ಮತ್ತು ಈಗ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ವಾಟ್ಸಪ್ಪಲ್ಲಿ ನೀವು ಅಪ್ಡೇಟ್ ಮಾಡ್ಕೊಂಡ ನಂತರ ನೀವು ಹೇಗೆ ಚೆಕ್ ಮಾಡಬೇಕು ಅಂತ ಹೇಳಿದರೆ, ಇಲ್ಲಿ ನೋಡ್ತಾ ಇರ್ಬೋದು ನನ್ನದೊಂದು ಕಾಂಟ್ಯಾಕ್ಟ್ ಇದೆ. ಈ ಕಾಂಟ್ಯಾಕ್ಟಲ್ಲಿ ಮೇಲ್ಗಡೆ ಇಲ್ಲಿ ಈ 3 ಡಾಟ್ಸ್ ಇದೆಯಲ್ಲ, ಇಲ್ಲಿ ಮೇಲೆ ಕ್ಲಿಕ್ ಮಾಡಿ, ಅಂದರೆ ಪ್ರೊಫೈಲ್ ಕ್ಲಿಕ್ ಮಾಡಿದಾಗ ಅಲ್ಲಿ ಅವ್ರದ್ದು ಫೋಟೋ ಇರ್ತದೆ. ಅದರ ಕೆಳಗಡೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ಗೆ ಇರುವಂಥದ್ದು ಮ್ಯೂಟ್ ನೋಟಿಫಿಕೇಶನ್ ಅಂತಿದೆ, ಅದರ ಕೆಳಗಡೆ ಕಸ್ಟಮ್ ನೋಟಿಫಿಕೇಶನ್, ಅದಾದ ಮೇಲೆ ಮೀಡಿಯಾ ವಿಸಿಬಿಲಿಟಿ, ಅದಾದ ಮೇಲೆ ಕೆಳಗಡೆ ನೋಡ್ತಾ ಇರ್ಬೋದು ಡಿಸಪಿಯರಿಂಗ್ ಮೆಸೇಜಸ್ ಅಂತ ಹೇಳಿ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಕರೆಕ್ಟಾಗಿ, ಗೆಟ್ ಸ್ಟಾರ್ಟೆಡ್ ವಿತ್ ಡಿಸಪಿಯರಿಂಗ್ ಮೆಸೇಜಸ್ ವಿಲ್ ಡಿಸಪಿಯರ್ ಆಫ್ಟರ್ 7 days ಇಫ್ ದೇ ಆರ್ ಸೆಂಡ್ ಟು ಚಾಟ್ ದಟ್ ಹ್ಯಾಸ್ ಡಿಸಪಿಯರಿಂಗ್ ಮೆಸೇಜಸ್ ಟರ್ನ್ಡ್ ಆನ್ ಅಂತ ಹೇಳಿದರೆ, ನೀವೀಗೆಲ್ಲ ಯಾರಿಗೋ ಫ್ರೆಂಡಿಗೆ ಮೆಸೇಜ್ ಮಾಡ್ತಿದ್ರೆ ಆ ಮೆಸೇಜ್ ಮಾಡ್ತಿರ್ಬೇಕಾದ್ರೆ 7 ಡೇಸ್ಗಿಂತ ಮೊದಲು ಚಾಟ್ಸ್ ಎಲ್ಲ ಆಟೋಮೆಟಿಕ್ಕಾಗಿ ಡಿಸಪಿಯರ್ ಆಗ್ತದೆ. ಇದೇ ಸೇಮ್ ರೀತಿಯ ಫೀಚರ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಬರ್ತಾ ಇದೆ, ಅದು ವ್ಯಾನಿಷ್ ಮೋಡ್ ಅಂತ ಹೇಳಿ. ಕೆಲವೊಬ್ಬರಿಗೆ ಸಿಕ್ಕಿದೆ, ಬಟ್ ಕೆಲವೊಬ್ಬರಿಗೆ ಸಿಗಲಿಲ್ಲ. ಅದರ ಮೇಲೆ ಅದೆಲ್ಲರೂ ಕರೆಕ್ಟಾಗಿ ಎಲ್ಲರಿಗೂ ವರ್ಕ್ ಆಯಿತು, ಎಲ್ಲರಿಗೂ ಬಂತು ಅಂತ ಹೇಳಿ ನಾನು ಅದ್ರ ಮೇಲೆ ಮತ್ತೊಂದು ವೀಡಿಯೋನ ಕೂಡ ಮಾಡ್ತೇನೆ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಮತ್ತು ಕಂಟಿನ್ಯೂ ಇದೆಯಲ್ಲ, ಆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಕಾಣಿಸ್ತದೆ, ಟರ್ನಿಂಗ್ ಆನ್ ದಿಸ್ ಸೆಟ್ಟಿಂಗ್ಸ್ ವಿಲ್ ಮೇಕ್ ನ್ಯೂ ಮೆಸೇಜಸ್ ಡಿಸಪಿಯರ್ ಫ್ರಮ್ ದಿಸ್ ಚಾಟ್ ಆಫ್ಟರ್ 7 days ಅಂತ ಹೇಳಿದೆ. ಅದರ ಕೆಳಗಡೆ ಇಲ್ಲಿ ಆಫ್ ಅಂತಿದೆ, ಅದನ್ನು ಆನ್ ಅಂತ ಹೇಳಿ ಮಾಡಿಕೊಂಡ್ರೆ ಆಯಿತು. ಈ ಆನ್ ಅಂತ ಮಾಡಿಕೊಂಡ್ರೆ ಆಯಿತು. ಇಷ್ಟೇ, ಜಸ್ಟ್ ಮತ್ತೆ ವಾಪಸ್ ಬಂದರೆ ಆಯಿತು. ವಾಪಸ್ ಬಂದಾದ ನಂತರ ಮೇಲ್ಗಡೆ ಇಲ್ಲಿ ನೋಡ್ತಾ ಇರ್ಬೋದು, ಯು ಟರ್ನ್ಡ್ ಆನ್ ಡಿಸಪಿಯರಿಂಗ್ ಮೆಸೇಜಸ್, ನ್ಯೂ ಮೆಸೇಜಸ್ ವಿಲ್ ಡಿಸಪಿಯರ್ ಫ್ರಮ್ ದ ಚಾಟ್ ಆಫ್ಟರ್ 7 days, ಟ್ಯಾಪ್ ಟು ಚೇಂಜ್ ಅಂತ ಹೇಳಿದರೆ, ಇದನ್ನು ಈ ರೀತಿ ಮೆಸೇಜ್ ಇದೆಯಲ್ಲ, ಇದು ನಿಮಗೆ ಮಾತ್ರ ಅಲ್ಲ, ನೀವು ಯಾರಿಗೆ ಟರ್ನ್ಡ್ ಆನ್ ಮಾಡಿರ್ತೀರೋ ಅವರಿಗೂ ಬಂದಿರ್ತದೆ. ಅವರೆಲ್ಲರೂ ಇದನ್ನು ಆಫ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವ್ರು ಏನು ಮಾಡ್ತಾರೆ ಅಂತ ಜಸ್ಟ್ ಇದೇ ರೀತಿ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಆಫ್ ಅಂತ ಹೇಳಿದೆ. ಇದೇ ರೀತಿಯಾಗಿ ಆಫ್ ಮಾಡ್ಬೋದು. ಅವ್ರು ಬೇಕಾದರೂ ಆಫ್ ಮಾಡ್ಬೋದು, ಇಲ್ಲ ಅಂಥೇಳಿ ನೀವು ಆಫ್ ಮಾಡ್ಬೋದು. ಇಬ್ಬರಲ್ಲಿ ಒಬ್ಬರು ಆಫ್ ಮಾಡಿದ್ರು ಅದು ಇಬ್ಬರಿಗೂ ಆಫ್ ಆಗ್ತದೆ. ಅದಕ್ಕೋಸ್ಕರ ನೀವು ಅವರಿಗೂ ಹೇಳಿರಿ ಇದನ್ನು ಆಫ್ ಮಾಡಬೇಡಿ, 7 ಡೇಸ್ಗಿಂತ ಮೊದಲು ಈ ಚಾಟ್ ಫುಲ್ ರಿಮೂವ್ ಆಗ್ತದೆ ಅಂತ ಹೇಳಿ. ಇದೇ ರೀತಿಯಾಗಿ ನಿಮ್ಮ ವಾಟ್ಸಪ್ಪಲ್ಲಿ ನೀವು ಡಿಸಪಿಯರ್ ಮೆಸೇಜಸ್ಸನ್ನು ಆನ್ ಮಾಡಿಟ್ಕೊಳ್ಬೋದು. ನೀವೆಲ್ಲ ಇದು ಬರಲಿಲ್ಲ ಅಂತ ಹೇಳಿದ್ರೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೊಂದು ವೀಕಲ್ಲಿ ನಿಮಗೆ ಪಕ್ಕ ಬಂದೇ ಬರ್ತದೆ. ಮತ್ತು ವಾಟ್ಸಪ್ ಪೇಮೆಂಟ್ಸ್ ಕೂಡ ಹಾಗೆ ಇನ್ನೊಂದು ವೀಕಲ್ಲಿ ನಿಮಗೆ ಎಲ್ಲ ಮೊಬೈಲ್ಗಳಲ್ಲೂ ಸಿಗ್ತದೆ. ಮತ್ತು ವಾಟ್ಸಪ್ ಪೇಮೆಂಟ್ಸ್ ಬಗ್ಗೆಯೂ ಕೂಡ ನಾನೊಂದು ಡೆಡಿಕೇಟೆಡ್ ಆಗಿರೋಂಥ ಒಂದು ವೀಡಿಯೋನ ಮಾಡ್ತೀನಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಬೇಕು. ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಟಿಫಿಕೇಶನ್ ಟರ್ನ್ ಆನ್ ಮಾಡಿ ಇಟ್ಕೊಳ್ಬೇಕು. ಫೇಸ್ಬುಕ್ಕಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ.